ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಬೆನ್ನುಹುರಿ ಆರೋಗ್ಯವು ಒಂದು ಪ್ರಮುಖ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಹೊರಹೊಮ್ಮಿದೆ. ವಿಶೇಷವಾಗಿ 50 ರಿಂದ 60 ವರ್ಷ ವಯಸ್ಸಿನ ಹೆಚ್ಚಿನ ರೋಗಿಗಳು ವಯಸ್ಸಿಗೆ ಸಂಬಂಧಿಸಿದ ಕುತ್ತಿಗೆ ಮತ್ತು ಕೆಳಬೆನ್ನಿನ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಈ ಹೆಚ್ಚುತ್ತಿರುವ ಸವಾಲನ್ನು ಎದುರಿಸಲು ಮತ್ತು ಜನರಿಗೆ ವಿಶ್ವದರ್ಜೆಯ ಬೆನ್ನುಹುರಿ ಚಿಕಿತ್ಸೆಯನ್ನು ಸುಲಭವಾಗಿ ತಲುಪಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಹಳೆಯ ವಿಮಾನ ನಿಲ್ದಾಣದಲ್ಲಿರುವ ಮಣಿಪಾಲ ಆಸ್ಪತ್ರೆಯ ಸೈನ್ ಕೇರ್ ಕನ್ಸಲ್ಟೆಂಟ್ ಡಾ. ಅಭಿಷೇಕ್ ಸೋನಿ ಅವರು ಹುಬ್ಬಳ್ಳಿಯಲ್ಲಿ ಆರೋಗ್ಯ ಕರ್ತರ ಭವನ, ಹುಬ್ಬಳ ಮುಂದೆ ಜಾಗೃತಿ ಆಯೋಜಿಸಿದ್ದರು. ಕಾರ್ಯಕ್ರಮವನ್ನು ರಾಬೋಟಿಕ್ಸ್ ಪೇನ್ ಸರ್ಜರಿಯ ರೋಬೋಟ್ ಆಧಾರಿತ ಬೆನ್ನುಹುರಿ ಶಸ್ತ್ರಚಿಕಿತ್ಸೆ ಕ್ರಾಂತಿಕಾರಿ ಪಾತ್ರದ ಬಗ್ಗೆ ವಿವರಿಸಿದರು. ಈ ಕುರಿತು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಡಾ. ಸೋನಿ ಬೆನ್ನುಹುರಿ ಕಾಯಿಲೆಗಳ ಹೊರೆ ಮತ್ತು ರೋಗಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುವಲ್ಲಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ರಾಬೋಟಿಕ್ ಸೈನ್ ಸರ್ಜರಿಯಲ್ಲಿ ನಡೆಸಲಾದ 2000ಕ್ಕೂ ಹೆಚ್ಚು ರಾಬೋಟಿಕ್ ಸೈನ್ ಶಸ್ತ್ರಚಿಕಿತ್ಸೆಗಳ ಅನುಭವವನ್ನು ಆಧರಿಸಿ ಡಾ. ಸೋನಿ ವಿವರಿಸಿದರು. ಹಿಂದೆ ದೀರ್ಘಕಾಲ ಆಸ್ಪತ್ರೆಯಲ್ಲಿರಬೇಕಾಗಿದ್ದ ಮತ್ತು ವಾರಗಳ ಕಾಲ ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿಗಳನ್ನು ಈಗ ಮಿನಿಮಲಿ ಇನ್ವೇಸಿವ್, ಕನಿಷ್ಠ ಗಾಯದ ತಂತ್ರಗಳ ಮೂಲಕ ಗುಣಪಡಿಸಬಹುದು. ಇದರಿಂದ ರೋಗಿಗಳು ಬಹಳ ಕಡಿಮೆ ಅವಧಿಯಲ್ಲಿ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮರುಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಎಂದರು. ಇಲ್ಲಿ ಮಣಿಪಾಲ ಆಸ್ಪತ್ರೆಯು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಆಯೋಜಿಸಿರುವ ಮೀಸಲಾದ ಸೈನ್ ಕೇರ್ OPD ಗಳ ಹೊರರೋಗಿ ವಿಭಾಗ ಮೂಲಕ ತಂಡವು 200ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಿದೆ. ಅವರಲ್ಲಿ 15ಕ್ಕೂ ಹೆಚ್ಚು ಮಂದಿ ರಾಬೋಟಿಕ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. SDM ಕಾಲೇಜಿನ 78 ವರ್ಷದ ನಿವೃತ್ತ ಪ್ರಾಧ್ಯಾಪಕರಾದ ಡಾ. ತಿಪ್ಪೇಸ್ವಾಮಿ, ಶ್ರೀಮತಿ ಸವಿತಾ ಪ್ರವೀಣ್ ಕುಮಾರ್ ಗೋಣಿ ಮುಂತಾದವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು ಮತ್ತು ಅಂದಿನಿಂದ 2 ಅವರು ಗಮನಾರ್ಹವಾಗಿ ಚೇತರಿಸಿಕೊಂಡಿದ್ದಾರೆ. ಅವರು ಈಗ ಸಾಕಷ್ಟು ಆರಾಮವಾಗಿದ್ದಾರೆ. ಅವರ ಬೆನ್ನುನೋವು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದರು. Urological pain can refer to back, like kidney, ureter, bladder, urethra. Prostate also can sometimes refer to back, pancreas. Similarly, gallbladder also can refer to shoulder. So all these things we have to see for diagnosis purpose. ಇದು ಒಂದರಿಂದ 3 ಗಂಟೆ ಆಗುತ್ತೆ ಸರ್. Depending on complexity, like scoliosis surgery ಮಾಡಿದ್ರೆ mostly it will take up to 5 to 6 hours also. Normal single level surgery like madams up to 1 to 2 hours. ಆಮೇಲೆ ರೆಸ್ಟ್ ಮಾಡಿಲ್ಲ. ರೆಸ್ಟ್ ಏನೂ ಇಲ್ಲ ಸರ್. ಇದು ನೆಕ್ಸ್ಟ್ ಡೇ ಇಂದ ನಾವು ಮೊಬಿಲೈಸ್ ಮಾಡಿಸ್ತೀವಿ. ಈಗ ನಾವು ವೆಹಿಕಲ್ ಎಲ್ಲ ಹೋಗಬಹುದಾ? ಟೂ ವೀಲರ್ಸ್ ಎಲ್ಲ? ನೋ ಪ್ರಾಬ್ಲಮ್.